ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಾಯಿತು. ದರ್ಶನ್ ಈಗ ಜೈಲಿನೊಳಗಡೆ ಇದ್ದಾರೆ. ಇದೆಲ್ಲದರ ಜೊತೆಗೆ ದರ್ಶನ್ ಅಭಿಮಾನಿಗಳಿಗೂ ಕೂಡ ಕಂಟಕ ಕಾದಿದೆ ಅನ್ನುವಂತ ಮಾತನ್ನ ಮೊನ್ನೆ ತಾನೇ ನಾವು ಹೇಳಿದ್ವಿ. ಏನ್ ಮಾಡ್ಲಿ, ಈ ನನ್ನ ಸಂಕಟ ನನ್ನ ಹೆಂಡತಿದ್ರೆ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇನ್ನೂ ಊರಿಂದ ಬಂದಿಲ್ವೇ. ಯಾರಾದ್ರೂ ಏನಾದ್ರೂ ಹೆದರಿಸಿದ್ರೆ ಹುಷಾರ್ ಅನ್ನುವಂತ ಮಾತು ಪೊಲೀಸ್ ಈಗಾಗಲೇ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ ಅಂತ. ಆದ್ರೂ ಕೂಡ ಇವ್ರು ಎಚ್ಚೆತ್ತುಕೊಂಡಿಲ್ಲ. ಚೇತನ್ ಅನ್ನುವಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಚೇತನ್ ದರ್ಶನ್ ಅಭಿಮಾನಿಯಾಗಿದ್ದ, ಅಭಿಮಾನಿಗಳನ್ನ ಪ್ರಚೋದಿಸುತ್ತಿದ್ದ ಅನ್ನುವಂತ ಆರೋಪ. ಶ್ರದ್ಧೆ ಇರೋದು ಮುಟ್ಟಾಳು ಕರ್ಕೊಂಡ್ಬಂದು ನೀನು ನೋಡಿದ್ರೆ ಆ ಭಿಕ್ಷಕನ ಜೊತೆ ಹರಟೆ ಹೊಡಿತಿರ್ತೀಯ. ಮನಸ್ಸಿಟ್ಟು ಕಲಿಯಕ್ಕಾಗಲ್ಲ ನಿಂಗೆ, ಶುದ್ಧ ಪ್ರಯೋಜಕರು. ನಿರ್ಮಾಪಕ ಉಮಾಪತಿ ಗೌಡ ಬಗ್ಗೆ ಪ್ರಚೋದನೆಯ ಮಾತುಗಳನ್ನ ಆಡಿದ್ದ ಸಾಮಾಜಿಕ ಜಾಲತಾಣದಲ್ಲಿ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ ಬೆದರಿಕೆ ಒಡ್ಡಿದ್ದ. IPC ಸೆಕ್ಷನ್ 504, 506 ಅಡಿಯಲ್ಲಿ FIR ದಾಖಲು. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲಿನ ತಲೆ ಸಿಗುತ್ತೋ ಗೊತ್ತಿಲ್ಲ. ಫ್ಲಾಶ್ ಬ್ಯಾಕ್. ಬಾಸು ಒಳಗಡೆ ಅವ್ರು ಅಂದ್ಬಿಟ್ಟು ಬೇಜಾರು ಮಾತಾಡ್ತಾನೆ. ತಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಹೇಳ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡಿ ನಮ್ಮ ಬಾಸ್ಗೆ ದುಡ್ಡು ಹಾಕಿಲ್ಲ. ರಾಬರ್ಟ್ ಫಿಲಮ್ ಅಲ್ಲಿ 1ಕ್ಕೆ 3 ದುಡ್ಡು ತಗೊಂಡವನೆ ಅಭಿಮಾನಿಗಳ ಹತ್ರ. ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಹೌದು, ಒಂದು ಸ್ಕೂಲ್ಗಳು ಸರಿ ಇರಲಿಲ್ಲ, ಒಂದು ತಟ್ಟೆಗಳಿರಲ್ಲ, ಲೋಟಗಳಿರಲ್ಲ. ಆ ಬೋಳಿ ಮಗನ್ಗೆ ಹೇಳ್ತೀನಿ, ಯಾರೋ ಉಮಾಪತಿ ಶ್ರೀನಿವಾಸ್ ಗೌಡನ್ಗೆ, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಉಮಾಪತಿ ಗೌಡ, ನಾನು ದುಡ್ಡಿಕ್ಕಿದ್ದೀನಿ, ಅದಕ್ಕಿದ್ದೀನಿಲ್ಲ. ಬಾಸು ಸಾವಿರಾರು ಮಾಡೋರು, ಅದ್ರಲ್ಲಿ ಒಂದು ಮಾಡೋಣ ಉಮಾಪತಿ ಗೌಡ, ಒಂದು ಕುಂಟ್ರು ಗೆಲ್ಪ್ ಮಾಡೋಣ, ಕುಳ್ಳು ಗೆಲ್ಪ್ ಮಾಡೋಣ, ಆರ್ಟ್ ಅಪ್ಲೇಸನ್ ಮಾಡ್ತಾವನ. ಯಾರು ಗೆಲ್ಪ್ ಮಾಡೋಣ ಉಮಾಪತಿ ಗೌಡ? ಬರೀ ದುಡ್ಡು ಸಾವುಕಾರ ಅಂತಾನೆ. 50 years freedom ನ ಯಾರೋ ಒಬ್ಬ ಗಂಡು ತಂದ್ಕೊಟ್ಟ. ಅದನ್ನ ನೀವು ಗಾಂಡುಗಳ ತರ ಉಪಯೋಗಿಸ್ಕೊಂತ ಬರಾಂತ ಕಿರ್ಕೊಂತ ಬರ್ಕೊಂತ ಆಗಿರೋ ಬಾಲ್ಸ್ ನೋಡಕ್ಕೆ ಬಾಲ್. MLA ಎಲೆಕ್ಷನ್ ಮಾಡಿದ್ರೆ 1 ಲಕ್ಷ ಇದ್ರೆ 50,000 ಕಮ್ಮಿ ಆಗುತ್ತೆ ನನ್ನ ಮನೆ ಹತ್ರ ಬಂದವ್ರಿಗೆ ಅಂತ ಬಾಸ್ ಹೇಳ್ತಾರೆ. ಹೇಳ್ತಾರೆ ಯಾರು ಬಿಟ್ಟಿ ಹೋಗಲ್ಲಮ್ಮ ಅಂತ ಉಮಾಪತಿ ಗೌಡ, ಯಾರು ಬಿಟ್ಟಿ ಹೋಗಲ್ಲಮ್ಮ ಅಂತಾರೆ. ಯಾವ ಆಂಗಲ್ ನೋಡಿದ್ರು ಗಂಡಸ್ತರ ಕಾಣಲ್ವಲ್ಲ ನೀನು. ಸತ್ಯ ಸತ್ಯ ನಮಗೂ ಗೊತ್ತು. ದ ನೆಕ್ಸ್ಟ್ ಡೇ ಸರ್, ನನ್ನ ಹೆಸರು ಚೇತನ್ ಅಂತ. ಒಂದು ಅಸೆಂಬ್ಲಿ ಮಾಡಿ ಅವತ್ತು ಅನುಕೂಲ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪ ಮಾತಾಡಿದ್ದೀನಿ. ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಉಮಾಪತಿ ಶ್ರೀನಿವಾಸ ಪ್ರಥಮ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ಸಂತೋಷ, ಬಹಳ ಸಂತೋಷ. ಒಬ್ಬ ಹೊಸ ಮೆಂಬರ್ ಸಿಕ್ಕಿದಾಗಾಯ್ತು. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.